Dear student, today I am going to teach 9th standard prose My Beginnings. So My Beginnings, this prose written by Kapil Dev. So already discussed in the last class about the author and first paragraphs. So ನಾವು ಕೊನೆಯ ಅವಧಿಯಲ್ಲಿ ಇಲ್ಲಿ ಕಪಿಲ್ ದೇವರ ಬಗ್ಗೆ ಒಂದು ಕಿರುಪರಿಚಯ ಮತ್ತು ಒಂದನೇ ಪ್ಯಾರಾವನ್ನು ಏನು ಮಾಡಿದ್ವಿ ಡಿಸ್ಕಷನ್ ಮಾಡಿದ್ವಿ. So now let us start the paragraph number 2. My mother always regales me with tales of my naughty behavior. She claims she never managed to control me, but I do admit that right from the very beginning I found it hard to sit still. I was very curious, and it was my ambition to travel around the world and drive a Mercedes Benz God has been kind to me, and both my wishes have been fulfilled. But at that time, 25 years ago, these dreams seemed like casual in the air. So, my mother always regales me with the tales of my naughty behavior. ಅಂದ್ರೆ ಇಲ್ಲಿ ಕಪಿಲ್ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ my mother always regales me with the tales of my naughty behavior. ಅಂದ್ರೆ ಕಪಿಲ್ ದೇವರವರ ತುಂಟತನದ ವರ್ತನೆಯನ್ನು ಮನಗಂಡು ಏನು ಮಾಡ್ತಾ ಇದ್ರು ಅಂದ್ರೆ ಅವರ ತಾಯಿ ಇವರಿಗೆ ಏನು ಮಾಡ್ತಾ ಇದ್ರು, ಕಥೆಗಳನ್ನ ಹೇಳಿ ಏನು ಮಾಡ್ತಾ ಇದ್ರು, ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಮೈ ಮದರ್ ಆಲ್ವೇಸ್ regales me with the tales of my naughty behavior. ನನ್ನ ತುಂಟತನ ಅಂದ್ರೆ ಕಪಿಲ್ ದೇವರು ಬಾಲ್ಯದಲ್ಲಿದ್ದಾಗ ಸಾಕಷ್ಟು ತುಂಟತನ ಮಾಡ್ತಾ ಇದ್ರು. ಸೊ ತುಂಟತನದ ವರ್ತನೆಯನ್ನು ಅವ್ರನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರ ತಾಯಿ ಏನ್ ಮಾಡ್ತಾ ಇದ್ರು ಅಂದ್ರೆ ಕಥೆಗಳನ್ನ ಹೇಳ್ತಾ ಇದ್ರು. She claims she never managed to control me. ಸೊ ನನ್ನ ತಾಯಿ ಒಂದು ಮಾತನ್ನು ಹೇಳ್ತಾ ಇದ್ರು, ತನ್ನ ಹಕ್ಕನ್ನು ಏನ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಏನಂದ್ರೆ she never managed to control me. ಅಂದ್ರೆ ನನ್ನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಮಾಡ್ತಾ ಇಲ್ಲ, ಸಾಧ್ಯವಾಗ್ತಾ ಇರಲ್ಲ, ಅಷ್ಟೊಂದು ನಾನು ತುಂಟತನ ಮಾಡ್ತಾ ಇದ್ದೆ ಅಂತ ಕಪಿಲ್ ದೇವರು ಹೇಳ್ತಾರೆ. ಬಟ್ ಐ ಡೂ ಅಡ್ಮಿಟ್ ದ್ಯಾಟ್ ರೈಟ್ ಫ್ರಮ್ ದ ವೆರಿ ಬಿಗಿನಿಂಗ್. ಆದ್ರೆ ನಾನು ನನ್ನ ಆರಂಭದ ಜೀವನದಲ್ಲಿ ನಾನು ಒಂದನ್ನು ಗುರುತಿಸಲ್ಪಟ್ಟೆ. ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ಸೊ ನನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನನ್ನ ತಾಯಿ ಏನ್ ಮಾಡ್ತಾ ಇದ್ರು, ಸಾಕಷ್ಟು ಕಷ್ಟಪಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. And I was very curious, and it was my ambition to travel around the world. So I was very curious. ನನಗೊಂದು ವಿಷಯದ ಕುರಿತು ಅಂದ್ರೆ ಬಾಲ್ಯದಿಂದಲೂ ನನಗೊಂದು ವಿಷಯದ ಒಂದು ಕುರಿತು ಏನಂದ್ರೆ ಸಾಕಷ್ಟು ಕುತೂಹಲ ಇತ್ತು. ಯಾವ ವಿಷಯದ ಕುರಿತು ಕುತೂಹಲ ಇತ್ತಂದ್ರೆ ಇಟ್ ವಾಸ್ ಮೈ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಸೊ ಆಂಬಿಷನ್, what is the meaning of the ambition? Ambition means goal, means aim, ಒಂದು ಗುರಿ ಅಂತ ಹೇಳಬಹುದು. So my ambition, I was very curious, and it was my ambition to travel around the world. ನಾನು ಇಡೀ ಜಗತ್ತಿನ ಏನ್ ಮಾಡ್ಬೇಕಂದ್ರೆ ಪ್ರಯಾಣ ಮಾಡಬೇಕು. ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಕಪಿಲ್ ದೇವ್ರಿಗೆ ಒಂದು ಕನಸಿತ್ತು, ನಾನು ಜಗತ್ತಿನ ಏನ್ ಮಾಡ್ತು, ಇಡೀ ಜಗತ್ತನ್ನ ಸುತ್ತಿ ಏನ್ ಮಾಡ್ಬೇಕು, ಇಡೀ ಜಗತ್ತನ್ನ ನೋಡ್ಬೇಕು, ನಾನು ಇಡೀ ಜಗತ್ತಿನ ಪ್ರಯಾಣವನ್ನು ಏನ್ ಮಾಡ್ಬೇಕು, ಹಮ್ಮಿಕೊಳ್ಳಬೇಕು ಅಂತ ಆಸೆ ಇತ್ತು. ಅಂಡ್ ಡ್ರೈವ್ ಅ ಮರ್ಸಿಡೆಸ್ ಬೆಂಚ್. ಜೊತೆಗೆ ಯಾವ ಕಾರನ್ನ ಚಲಾಯಿಸಬೇಕಂದ್ರೆ ಮರ್ಸಿಡೆಸ್ ಬೆಂಚ್ ಕಾರನ್ನ ಅಂದ್ರೆ ಅತ್ಯಂತ ಸಾಕಷ್ಟು ಒಂದು ದುಬಾರಿಯಾದಂತ ಕಾರು. ಯಾವುದು? ಮರ್ಸಿಡೆಸ್ ಬೆಂಚ್ ಕಾರ್. ಸೊ ಆ ಬೆಂಚ್ ಕಾರ್ ನಾನು ಏನ್ ಮಾಡಬೇಕು, ಡ್ರೈವ್ ಮಾಡಬೇಕು ಅನ್ನೋ ಕನಸಾದಿತ್ತು ಕಪಿಲ್ ದೇವರಿತ್ತು. ನೋಡ್ರಿ, I was very curious, and it was my ambition to travel around the world and drive a Mercedes Benz. God has been kind to me, and both my wishes have been fulfilled. ಸೊ ನಾನು ಏನು ಕನಸನ್ನ ಕಂಡಿದ್ದಲ್ಲ,
ನನ್ನ ಬಾಲ್ಯದಿಂದಲೇ ಏನೇನು ಕನಸಿತ್ತಲ್ಲ, ಸೊ ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ. ಸೊ ದೇವರು ಕೂಡ ನನ್ನ ಮೇಲೆ ಏನ್ ಮಾಡಿದ ಅಂದ್ರೆ ಕರುಣೆಯನ್ನು ತೋರಿಸಿದ, ದೇವರು ನನ್ನ ಮೇಲೆ ದಯೆಯನ್ನು ತೋರಿಸಿದ. ಅಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ನನ್ನ ಏನ್ ಕನಸುಗಳಿತ್ತು, ಸೊ ಆ ಕನಸುಗಳು ಏನಾಯ್ತು ಅಂದ್ರೆ ನನಸಾಯಿತು ಅಂತ ಇಲ್ಲಿ ಹೇಳ್ತಾರೆ. ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ನಾನು ಏನು ಕಂಡಂತಹ ಕನಸುಗಳಿತ್ತಲ್ಲ, ಆ ಎಲ್ಲ ಕನಸುಗಳು ಏನಂತಂದ್ರೆ ನನಸಾಗುವಂತಹ ಕಾಲ ಏನಾಗಿತ್ತು, ಬಂದಿತ್ತು. ಬಟ್ ಅಟ್ ದಟ್ ಟೈಮ್, ಆ ಕನಸು ನನಸಾಗುವ ಒಂದು ಕಾಲದಲ್ಲಿ 25 years ago, ಎಷ್ಟು ವರ್ಷಗಳು ಕಳೆದು ಹೋಗಿದ್ದು, 25 ವರ್ಷಗಳ ಕಾಲ ಏನಾಗಿತ್ತು, ಕಳೆದು ಹೋಗಿತ್ತು. These dreams seem like castle in the air. So castle in the air means plans or hopes, ಭರವಸೆ ಅಥವಾ ಒಂದು ಯೋಜನೆಗಳು that you have unlikely ever to become real. ಅಂದ್ರೆ ನಾವು ಕಂಡಂತಹ ಯೋಜನೆಗಳು ಇರಬಹುದು, ಪ್ಲಾನ್ಸ್ ಇರಬಹುದು, ಹೋಪ್ಸ್ ಇರಬಹುದು, ಅವೆಲ್ಲವೂ ಕೂಡ ಅನ್ಲೈಕ್ಲಿ ಅಂದ್ರು ಅದೃಷ್ಟದಿಂದ ಏನಾಗ್ತದ ಅಂದ್ರೆ ಅವೆಲ್ಲವೂ ಏನಾಗಿರ್ತದ, ನಿಜವಾಗಿರ್ತದ ಅನ್ನೋದಿಲ್ಲಿ ಮಾತನ್ನ ಏನು ಮಾಡ್ತಾರೆ, ಹೇಳ್ತಾರೆ. ನೋಡ್ರಿ, my mother always regales me with tales of my naughty behavior. She claims she never managed to control me, but I do admit that right from the very beginning I found it hard to sit still. I was very curious and it was my ambition to travel around the world and drive a Mercedes Benz. God has been kind to me and both my wishes have been fulfilled. But at that time, 25 years ago, these dreams seemed like a castle in the air. Okay? ಹಾಗಾದ್ರೆ ಈ ಪ್ಯಾರಾದಲ್ಲಿ ಏನೇನು ಹೇಳಿದ್ರು, ಕಪಿಲ್ ದೇವರು ಏನ್ ಹೇಳ್ತಾರೆ ಅಂದ್ರೆ, ಈ ಪ್ಯಾರಾದಲ್ಲಿ ನಾನು ಸಾಕಷ್ಟು ಬಾಲ್ಯದಿಂದ ಸಾಕಷ್ಟು ತುಂಟತನ ಮಾಡ್ತಾ ಇದ್ದೆ. ನನ್ನ ತುಂಟತನವನ್ನು ಏನ್ ಮಾಡ್ತಾರೆ, ನನ್ನ ತಾಯಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಥೆಗಳನ್ನು ಹೇಳ್ತಾ ಇದ್ರು. ನನ್ನ ತುಂಟತನವನ್ನು ಕಂಟ್ರೋಲ್ ಮಾಡಿ ಸಾಕಷ್ಟು ಕಷ್ಟ ಪಡ್ತಾ ಇದ್ರು. ಆದ್ರೂ ಕೂಡ ನನಗೆ ಏನ್ ಮಾಡಿದ್ರ, ನನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನನ್ನ ತಾಯಿ ಹೇಳ್ತಾ ಇದ್ರು. ಜೊತೆಗೆ ನಂದು ಏನಿತ್ತು ಅಂತಂದ್ರೆ, ನನ್ನ ಆಸೆ ಇತ್ತು ಏನಂದ್ರೆ, ನಾನು ಇಡೀ ಜಗತ್ತನ್ನ ಸುತ್ತಬೇಕು. ಜೊತೆಗೆ ನಾನು ಯಾವ ಕಾರನ್ನ ಡ್ರೈವ್ ಮಾಡಬೇಕು, ಮರ್ಸಿಡೀಸ್ ಬೆಂಚ್ ಕಾರ್ನ ಡ್ರೈವ್ ಮಾಡಬೇಕು. ಸೊ ನಾನು ಕಂಡಂತ ಕನಸುಗಳು, ಭರವಸೆಗಳು, ಸೊ ಗುರಿಗಳು ಎಲ್ಲವೂ ಕೂಡ ಒಂದು ದೇವರ ಕರುಣೆಯಿಂದ, ದಯೆಯಿಂದ ಏನಾಗಿತ್ತು, ಸಂಪೂರ್ಣವಾಗಿ ನನ್ನ ಕನಸುಗಳು ನನಸಾಗುವಂತ ಕಾಲ ಬಂದಿತ್ತು. ಆ ಕಾಲ ಬಂದುವಾಗ ಎಷ್ಟು ವರ್ಷಗಳು ಕಳೆದೋಗಿದ್ದು, 25 ವರ್ಷಗಳು ಕಳೆದು ಹೋಗಿದ್ದು ಅಂತ ಹೇಳ್ತಾರೆ. ಸೊ ಎಲ್ಲ ಕಂಡಂತ ಕನಸುಗಳು ನನಸಾಗಿಬಿಟ್ಟು ಅಂತ ಇಲ್ಲಿ ಪ್ಯಾರಾಗ್ರಾಫ್ 2 ಹೇಳ್ತಾರೆ. ಪ್ಯಾರಾಗ್ರಾಫ್ ನಂಬರ್ 2. Then third paragraph, I spent my childhood like all the other children around me, trying to bunk school and save up enough money to go to a new movie or have a plate of chicken chow mein with my friends. If we were very broke or bored, we would amuse ourselves by breaking the fruit of our neighbor's tree. I remembered one particular lady who lived down the road from us. ಇಲ್ಲಿ ಪ್ಯಾರಾಗ್ರಾಫ್ 3 ಅಲ್ಲಿ ಏನ್ ಹೇಳ್ತಂದ್ರೆ, ಐ ಸ್ಪೆಂಟ್ ಮೈ ಚೈಲ್ಡ್ಹುಡ್, ನಾನು ನನ್ನ ಒಂದು ಬಾಲ್ಯದ ದಿನಗಳನ್ನು ಯಾವ ರೀತಿ ಕಳೆದೇನಂದ್ರೆ, ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಮೀ. ಅಂದ್ರೆ ಸಾಮಾನ್ಯವಾಗಿ ನನ್ನ ಸುತ್ತಮುತ್ತಲ ಹೆಂಗ ಮಕ್ಕಳು ಒಂದು ಬೆಳಿತಾರಲ್ಲ, ಅದೇ ರೀತಿಯಾಗಿ ನಾನು ಕೂಡ ಏನು ಮಾಡಿದೆ, ಬೆಳೆದೆ. ಟ್ರೈನ್ ಟು ಬಂಕ್ ಸ್ಕೂಲ್, ಕೆಲವೊಂದು ಬಾರಿ ನಾನು ಏನ್ ಮಾಡ್ತಾ ಇದ್ದೆ, ಕೇಳದೆ ಏನ್ ಮಾಡ್ತಾ ಇದ್ದೆ, ಶಾಲೆಗೆ ಏನ್ ಮಾಡ್ತಾ ಇದ್ದೆ, ರಜೆ ಪಡೆದುಕೊಳ್ತಾ ಇದ್ದೆ. ಯಾರಿಗೆ ಹೇಳ್ತಾ ಇರಲಿಲ್ಲ, ಶಾಲೆನ ತಪ್ಪಿಸ್ತಾ ಇದ್ದೆ. ಟ್ರೈನ್ ಟು ಬಂಕ್ ಸ್ಕೂಲ್, ಸ್ಕೂಲ್ ಅನ್ನ ತಪ್ಪಿಸ್ತಾ ಇದ್ದೆ. ಅಂಡ್ ಸೇವ್ ಅಪ್ ಎನಫ್ ಮನಿ, ಜೊತೆಗೆ ಸ್ವಲ್ಪ ಹಣವನ್ನು ನಾವೇನು ಮಾಡ್ತಾ ಇದ್ವಿ, ಉಳಿಸ್ಕೊಳ್ತಾ ಇದ್ವಿ. ಅಂಡ್ ಟು ಗೋ ಟು ಅ ನ್ಯೂ ಮೂವಿ, ಯಾವುದಾದ್ರೂ ಹೊಸ ಒಂದು ಚಲನಚಿತ್ರ ಬಿಡುಗಡೆಯಾಗಿದ್ದರೆ ಸ್ಕೂಲನ್ನ ಬಂಕ್ ಮಾಡಿ ನಾವು ಒಂದು ಸೇವ್ ಮಾಡಿದಂತ ಮನಿ ಹಣವನ್ನು ತೆಗೆದುಕೊಂಡು ಎಲ್ಲಿ ಹೋಗ್ತಾ ಇದ್ವಿ ಅಂದ್ರೆ, ಗೋ ಟು ಅ ನ್ಯೂ ಮೂವಿ,
ಯಾವ್ದಾದ್ರು ಹೊಸ ಫಿಲ್ಮ್ ಬಂತಂದ್ರೆ ಆ ಫಿಲ್ಮ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಆರ್ ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೌಮೀನ್ ವಿತ್ ಮೈ ಫ್ರೆಂಡ್ಸ್, ಅಥವಾ ನಾವೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಸ್ನೇಹಿತರು ಕೂಡಿಕೊಂಡು ಏನ್ ಮಾಡ್ತಾ ಇದ್ವಿ ಅಂದ್ರೆ ಚಿಕನ್ ಚೌಮೀನ್ ಅನ್ನ ಏನ್ ಮಾಡ್ತಾ ಇದ್ವಿ, ತಿಂತಾ ಇದ್ವಿ ಅನ್ನೋದನ್ನ ಕಪಿಲ್ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ಐ ಸ್ಪೆಂಟ್ ಮೈ ಚೈಲ್ಡ್ಹುಡ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಮೀ trying to bunk school and save up enough money to go to a new movie or have a plate of chicken chowmein with my friends. ಯಾವ್ದು ಹೇಳಿದ್ರು ಕಪಿಲ್ ದೇವರಲ್ಲಿ, ನನ್ನ ಬಾಲ್ಯದ ದಿನಗಳು ಇತರ ಮಕ್ಕಳು ಹೆಂಗ್ ಬೆಳೀತಾರಲ್ಲ ಅದೇ ರೀತಿಯಾಗಿ ನನ್ನ ಬಾಲ್ಯದ ದಿನಗಳು ಇದ್ವು, ಅದೇ ರೀತಿ ನಾನು ಕೂಡ ಬೆಳೆದೆ. ಏನ್ ಮಾಡ್ತಾ ಇದ್ವಿ, ನಾವು ಫ್ರೆಂಡ್ಸ್ ಎಲ್ಲ ಕೂಡ ಸ್ಕೂಲ್ ಅನ್ನ ಬಂಕ್ ಮಾಡಿ ಏನ್ ಮಾಡ್ತಾ ಇದ್ವಿ, ಹೊಸ ಫಿಲ್ಮ್ ನ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಅದು ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ಉಳಿದಂತಹ ಹಣದಿಂದ, ನಾವು ಸೇವ್ ಮಾಡಿದಂತಹ ಹಣದಿಂದ ಏನ್ ಮಾಡ್ತಾ ಇದ್ವಿ ಅಂದ್ರೆ ಚಿಕನ್ ಚೌಮೀನ್ ಅನ್ನ ಏನ್ ಮಾಡ್ತಾ ಇದ್ವಿ, ತಿಂತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಇಫ್ ವಿ ವೇರ್ ವೆರಿ ಬ್ರೋಕ್ ಆರ್ ಬೋರ್ಡ್, ಸಪೋಸ್ ನಮಗೆ ಬಹಳಷ್ಟು ಪ್ರಯಾಸ ಅನಿಸಿದ್ರೆ, ಸಾಕಷ್ಟು ಆಯಾಸ ಅನಿಸಿದ್ರೆ, so if we were very broke or bored, we would amuse ourselves by breaking the fruit of our neighbor's tree. ಅವಾಗ ಸಾಕಷ್ಟು ಆಯಾಸ ಅನಿಸ್ತು, ಮನುಷ್ಯರಿಗೆ ಬೇಸರ ಅನಿಸ್ತಾ ಇತ್ತಂದ್ರೆ ಆ ಟೈಮ್ ನಾವೇನ್ ಮಾಡ್ತಾ ಇದ್ರು, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಕೂಡಿ ಏನ್ ಹೇಳ್ತಾರೆ ಅಲ್ಲಿ ಕಪಿಲ್ ದೇವರು, ನಾವೆಲ್ಲರೂ ಅವರ್ ಸೆಲ್ಸ್ ಎಲ್ಲರೂ ತಮ್ಮಷ್ಟಕ್ಕೆ ತಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೇಬರ್ಸ್ ಟ್ರೀ, ಅಂದ್ರೆ ನೆರೆಹೊರೆಯವರ ಆ ಗಾರ್ಡನ್ ನಲ್ಲಿ ಇದ್ದೇನಂದ್ರೆ ಮರಗಳಿತ್ತು, ಆ ಮರದಲ್ಲಿನ ಹಣ್ಣುಗಳನ್ನ ಹೆಂಗ್ ಕಿತ್ತು ತಿನ್ನೋದು ಅನ್ನೋದು ಪ್ಲಾನ್ ಮಾಡ್ತಾ ಇದ್ರು ಅವರು. ಯಾರು? ಕಪಿಲ್ ದೇವರು ಮತ್ತು ಅವರ ಫ್ರೆಂಡ್ಸ್. ನೋಡ್ರಿ, ವಿ ವುಡ್ ಅಮ್ಯೂಸ್ ಅವರ್ ಸೆಲ್ಸ್ ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೇಬರ್ಸ್ ಟ್ರೀ. ಅಂದ್ರೆ ನೇಬರರ್ಸ್, ಸೊ ನೇಬರರ್ಸ್ ಮೀನ್ಸ್ ನೆರೆಹೊರೆಯವರು. ಸೊ ನೆರೆಹೊರೆಯವರು ಇರುವಂತಹ ಒಂದು ಅಲ್ಲಿ ಮರಗಳನ್ನು ಬೆಳೆಸಿದ್ರು ಅವರು, ಗಿಡಗಳಿದ್ವು. ಸೊ ಇಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ರು. ಸೊ ಅವರ ಒಂದು ಗಿಡದಿಂದ ಒಂದು ಮರದಿಂದ ಏನ್ ಮಾಡ್ಬೇಕಾಗಿದೆ, ಹಣ್ಣನ್ನು ಕಿತ್ತು ತಿನ್ನುವಂತ ಪ್ಲಾನ್ ಮಾಡ್ತಾ ಇದ್ರು. ಐ ರಿಮೆಂಬರ್ಡ್ ಒನ್ ಪರ್ಟಿಕ್ಯುಲರ್ ಲೇಡಿ ಹೂ ಲಿವ್ಡ್ ಡೌನ್ ದ ರೋಡ್. ಇಲ್ಲಿ ಕಪಿಲ್ ದೇವರು ಹೇಳ್ತಾರೆ, ನನಗೊಬ್ಬರ ಲೇಡಿ ಇನ್ನೂವರೆಗೂ ಕೂಡ ನೆನಪಿದ್ದಾರೆ. ಆ ಮಹಿಳೆ ಏನ್ ಮಾಡ್ತಾ ಇದ್ರ ಅಂದ್ರೆ, ಐ ರಿಮೆಂಬರ್ಡ್ ಒನ್ ಪರ್ಟಿಕ್ಯುಲರ್ ಲೇಡಿ ಹೂ ಲಿವ್ಡ್ ಡೌನ್ ದ ರೋಡ್. ಅಂದ್ರೆ ಇಲ್ಲೇ ಒಂದು ಫ್ರಾಮ್ ಅಸ್, ಅಂದ್ರೆ ಅಲ್ಲಿ ರಸ್ತೆ, ಅಲ್ಲಿ ಇಳಿಜಾರ್ ಇತ್ತು, ಅಲ್ಲಿ ಒಬ್ರು ಲೇಡಿ ಇದ್ರು, ಒಬ್ರು ಮಹಿಳೆ ಇದ್ರು. ಹೂ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್. ಆ ಮಹಿಳೆಯ ಒಂದು ಮನೆ ಹತ್ರ ಏನಿತ್ತು ಅಂದ್ರೆ ಒಂದು ಸುಂದರವಾದಂತಹ ಒಂದು ಹೂದೋಟ ಇತ್ತು, ಗಾರ್ಡನ್ ಇತ್ತು. ಹೂ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್, ಒಂದು ಸುಂದರವಾದಂತಹ ಒಂದು ಹೂದೋಟ. ವಿಚ್ ಸಿ ಟುಕ್ ಗ್ರೇಟ್ ಪ್ರೈಡ್ ಇನ್. ಆಕೆ ಆ ಮಹಿಳೆಗೆ ಏನಿತ್ತಂದ್ರೆ ತನ್ನ ಗಾರ್ಡನ್ ಬಗ್ಗೆ ಏನು, ನಮ್ಮ ಗಾರ್ಡನ್ ಯಾರ್ದು ಇಲ್ಲ ಸೊ ಅನ್ನೋದೊಂದು ಏನಿತ್ತು, ಆಕೆ ಹೆಮ್ಮೆ ಇತ್ತು. ಇದು ಕಥೆ ಯಾರು ಹೇಳ್ತಾ ಇದಾರೆ? ಕಪಿಲ್ ದೇವರು ಹೇಳ್ತಾ ಇದ್ದಾರೆ. ಸೊ ಒಂದ ಲೇಡಿ ಇದ್ರು, ಅವ್ರ ಮನೆ ಹತ್ರ ಒಂದು ಗಾರ್ಡನ್ ಇತ್ತು. ಅವ್ರ ಗಾರ್ಡನ್ ಹೇಗಿತ್ತಂದ್ರೆ ಸಾಕಷ್ಟು ಸುಂದರವಾಗಿತ್ತು. ಸಿ ಟುಕ್ ಗ್ರೇಟ್ ಪ್ರೈಡ್ ಇನ್. ಆಕೆ ಆ ಮಹಿಳೆಗೆ ಏನಿತ್ತಂದ್ರೆ ತಮ್ಮ ಒಂದು ಗಾರ್ಡನ್ ಬಗ್ಗೆ ಏನಿತ್ತಂದ್ರೆ ಸಾಕಷ್ಟು ಒಂದು ಹೆಮ್ಮೆ ಇತ್ತು. ಇನ್ ಇಟ್ ಸಿ ಹ್ಯಾಡ್ ಪಪ್ಪಾಯ ಅಂಡ್ ಪಾಮಗ್ರನೇಟ್ ಟ್ರೀಸ್. ಹಾಗಾದ್ರೆ ಆ ಒಂದು ಲೇಡಿ ಏನ್ ಮಾಡಿದ್ರು, ಇನ್ ಇಟ್ ಸಿ ಹ್ಯಾಡ್ ಪಪಾಯ್ ಅಂಡ್ ಪಾಮಗ್ರನೇಟ್ ಟ್ರೀಸ್. ತನ್ನ ಒಂದು ಗಾರ್ಡನ್ ಒಳಗಡೆ ಏನ್ ಮಾಡಿದ್ರು, ಯಾವ ಟ್ರೀಸ್ ಇದ್ವು ಅಂದ್ರೆ ಪಪಾಯ್ ಅಂಡ್ ಪಾಮಗ್ರನೇಟ್, ಪಪಾಯ ಹಣ್ಣು ಮತ್ತು ದಾಳಿಂಬೆಯ ಹಣ್ಣಿನ ಗಿಡಗಳನ್ನು ಏನ್ ಮಾಡಿದ್ರು, ಬೆಳೆಸಿದ್ರು. ಐ ನೌ ಸಿಂಪಥೈಸ್ ವಿತ್ ಹರ್. ಸೊ ಐ ನೌ ಸಿಂಪಥೈಸ್ ವಿತ್ ಹರ್. ಸೊ ನಾವು ಈಗಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಆಕೆಯ ಮೇಲೆ ಏನ್ ಮಾಡ್ತೀವಿ, ಕರುಣೆಯನ್ನು ತೋರಿಸ್ತಾ ಇರ್ತೀವಿ, ದಯೆ ತೋರಿಸ್ತಾ ಇರ್ತೀವಿ. ಬಟ್ ಇನ್ ದೋಸ್ ಡೇಸ್, ಆದ್ರೆ ಆ ದಿನಗಳು ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲಾನಿಂಗ್. ಈಗ ನಾವು ಆ ಮಹಿಳೆಯ ಮೇಲೆ ಕರುಣೆ ತೋರಿಸಬಹುದು, ಸಿಂಪತಿಯನ್ನು ತೋರಿಸ್ತಾ ಇದ್ದೀವಿ. ಬಟ್ ಆದರೆ ಇನ್ ದೋಸ್ ಡೇಸ್, ಆದರೆ ನಾವು ಬಾಲ್ಯದಲ್ಲಿ ಇದ್ದಾಗ ಏನೇನು ದೋಸ್ ಡೇಸ್ ಆ ದಿನಗಳನ್ನು ನೆನೆಸಿಕೊಂಡಾಗ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಾವು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೂಡಿ ಇನ್ ದೋಸ್ ಡೇಸ್ ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲಾನಿಂಗ್. ನಾವೆಲ್ಲ ಫ್ರೆಂಡ್ ಸರ್ಕಲ್ ಕೂಡಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ವಿ. ಆ ಪ್ಲಾನ್ ಬಗ್ಗೆ ಏನ್ ಮಾಡ್ತಾ ಇದ್ವಿ, ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ
most of our time was spent planning how to get into her garden. ನಾವು ಏನಾದ್ರೂ ಮಾಡಿ ಅವ್ರ ಗಾರ್ಡನ್ ಒಳಗಡೆ ಹೆಂಗ್ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ ನಾವು ಎಲ್ಲರೂ ಕೂಡಿ. ಅಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್, ಏನಾದ್ರೂ ಮಾಡಿ ಗಾರ್ಡನ್ ಒಳಗಡೆ ಹೋಗೋದು ಮತ್ತೆ ಹೋಗಿ ಪಿಕ್ ಇಲ್ಲಿ ಏನ್ ಹೇಳ್ತಿದ್ರೆ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್, ಅಲ್ಲಿ ಮರದಲ್ಲಿ ನಮ್ದು ಹಣ್ಣುಗಳನ್ನ ಏನ್ ಮಾಡೋದು ಕಿತ್ತು ತಿನ್ನೋದು, ಅದನ್ನ ಪ್ಲಾನ್ ಮಾಡ್ತಾ ಇದ್ರು ಯಾರು, ಕಪಿಲ್ ದೇವ್ರು ಮತ್ತು ಅವರು ಫ್ರೆಂಡ್ ಸರ್ಕಲ್ ಎಲ್ಲ. ಇನ್ ಫ್ಯಾಕ್ಟ್ ಒನ್ ಡೇ ಅವಾಗ ಎಲ್ಲ ಪ್ಲಾನ್ ಹಾಕ್ತಾರೆ, ಏನಾದ್ರು ಮಾಡಿ ಗಾರ್ಡನ್ ಹೋಗ್ಬೇಕು, ಮರ ಇರ್ಬೇಕು, ಅಲ್ಲಿ ಹಣ್ಣುಗಳು ಕಿತ್ತು ತಿನ್ಬೇಕು ಅಂತ ಪ್ಲಾನ್ ಹಾಕಿರ್ತಾರೆ. ಒನ್ ಡೇ ಒಂದಿನ ಏನಾಗ್ತದೆ ಅಂದ್ರೆ ವಿ ಹ್ಯಾಡ್ ಕ್ಲೈಮ್ಡ್ ಓವರ್ ದ ವಾಲ್. ಅವಾಗ ಇವರೆಲ್ಲ ಏನ್ ಮಾಡ್ತಾರೆ, ಕಪಿಲ್ ದೇವ್ ಫ್ರೆಂಡ್ಸ್ ಅಲ್ಲಿ ಆ ಗಾರ್ಡನ್ ಇರ್ತದಲ್ಲ, ಅಲ್ಲಿ ಕಂಪೌಂಡ್ ಇರ್ತದ, ಆ ಕಂಪೌಂಡ್ ಅನ್ನ ಏರ್ತಾರೆ, ಆ ಗೋಡೆಯನ್ನ ಏರ್ತಾರೆ. ಅಂಡ್ ವೇರ್ ಪರ್ಚ್ ಆನ್ ದ ಟ್ರೀ, ಸೊ ಕಂಪೌಂಡ್ ಒಳಗಡೆ ಹೋಗಿ ಕಂಪೌಂಡ್ ನೆಕ್ಸ್ಟ್ ಏನು ಮಾಡ್ತಾರೆ, ಮರ ಅಲ್ಲಿ ಏನಿತ್ತು, ಗಿಡ ಇತ್ತು, ಸೊ ಪರ್ಚ್ ಆನ್ ದ ಟ್ರೀ ಏನ್ ಮಾಡ್ತಾರೆ, ಆ ಗಿಡವನ್ನು ಹತ್ತಾರೆ. ವೆನ್ ದ ಲೇಡಿ ವಾಕ್ ಔಟ್ ವಿತ್ ಸಮ್ ಗೆಸ್ಟ್, ಇನ್ನೇನು ಇಬ್ರು ಮಂದಿ ಗಿಡ ಹತ್ತಿರ್ತಾರೆ, ಅಷ್ಟರಲ್ಲಿ ಯಾರು ಬರ್ತಾರಂದ್ರೆ ವೆನ್ ದ ಲೇಡಿ ವಾಕ್ಡ್ ಔಟ್ ವಿತ್ ಸಮ್ ಗೆಸ್ಟ್, ಅಷ್ಟರ ಒಳಗಡೆ ಆ ಒಂದು ಮನೆಯ ಒಂದು ಅಲ್ಲಿ ಇದ್ರಲ್ಲ, ಆ ಮಹಿಳೆ ಇದ್ದಲ್ಲ, ಸೊ ತಮ್ಮ ಕೆಲವೊಂದು ಅತಿಥಿಗಳ ಜೊತೆಗೆ ಅದೇ ಟೈಮ್ ನಲ್ಲಿ ಹೊರಗಡೆ ಬಂದಿರ್ತಾಳೆ. ನೋಡ್ರಿ, ಇವರು ಏನು ಗೋಡೆ ಏರಿ ಮರವನ್ನು ಏರಿ ಕೂತಿರ್ತಾರೆ, ಇನ್ನೇನು ಆ ಹಣ್ಣನ್ನು ಕಿತ್ತು ತಿನ್ಬೇಕು ಅನ್ನೋಷ್ಟರಲ್ಲಿ ಆ ಲೇಡಿ ತಮ್ಮ ಗೆಸ್ಟ್ಗಳ ಜೊತೆಗೆ ಅಲ್ಲೇ ಹೊರಗಡೆ ಬಂದ್ಬಿಡ್ತಾರೆ. So she was entertaining them for a tea right under the papaya tree. So ಇವ್ರು ಯಾವ ಮರವನ್ನು ಹತ್ತಿರ್ತಾರಲ್ಲ ಅದ್ರ ಕೆಳಗಡೆ ಚೇರ್ ಎಲ್ಲ ಹಾಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ, ಆ ಲೇಡಿ ಇರಬಹುದು ಮತ್ತು ಗೆಸ್ಟ್ ಬಂದಿರ್ತಾರಲ್ಲ, ಸೊ ಅವರೆಲ್ಲರೂ ಏನ್ ಮಾಡ್ತಾರೆ, ಟೀ ರೈಟ್ ಅಂಡರ್ ದ ಪಪಾಯ ಟ್ರೀ. ಸೊ ಎಲ್ಲರೂ ಏನ್ ಮಾಡ್ತಾರೆ, ಟೀ ಕುಡ್ಕೋತ ಏನ್ ಮಾಡ್ತಾರೆ, ಕೆಳಗಡೆ ಕೂತಿರ್ತಾರೆ. ಇವ್ರು ಇಬ್ರು ಮಂದಿ ಎಲ್ಲಿ ಏರಿರ್ತಾರೆ, ಮೇಲ್ಗಡೆ ಏರಿರ್ತಾರೆ. ದೇರ್ ವೇರ್ ಟೂ ಆಫ್ us ಆನ್ ದ ಟ್ರೀ, ಇಬ್ರು ಜನ ಇಲ್ಲಿ ಇರ್ತಾರೆ, ಆ ಮರವನ್ನು ಹತ್ತಿ ಕುಂತಿರ್ತಾರೆ. ಅಂಡ್ ಟೂ ಅದರ್ಸ್ ಆನ್ ದ ರೋಡ್ ಆನ್ ದ ಅದರ್ ಸೈಡ್ ಆಫ್ ದ ವಾಲ್, ಇನ್ನು ಇಬ್ರು ಜನ ಏನಿರ್ತಾರೆ ಅಂದ್ರೆ ಟೂ ಅದರ್ಸ್ ಆನ್ ದ ರೋಡ್ ಆನ್ ದ ಅದರ್ ಸೈಡ್ ಆಫ್ ದ ವಾಲ್, ಆ ಗೋಡೆಯ ಒಂದು ರೋಡ್ ಇತ್ತಲ್ಲ, ಸೊ ಆ ರಸ್ತೆಯ ಬದಿ ಏನ್ ಮಾಡ್ತಾರೆ, ಇಬ್ರು ಜನ ನಿಂತಿರ್ತಾರೆ. ದ ಟೂ ಫಾರ್ಚುನೇಟ್ ಒನ್ಸ್ ಹೂ ಹ್ಯಾಡ್ ಬಿನ್ ಔಟ್ಸೈಡ್ ರ್ಯಾನ್ ಅವೇ, ಅವ್ರು ಏನು ಬರ್ತಾ ಇರೋದನ್ನ, ಅವ್ರ ಲೇಡಿ ಬರೋದನ್ನ ನೋಡಿ, ಅವ್ರ ಗೆಸ್ಟ್ ಗಳೆಲ್ಲ ಬರೋದನ್ನ ನೋಡಿ, the two fortunate ones who had been outside ran away, ಅವ್ರು ಹೊರಗಡೆ ನಿಂತಿರ್ತಾರನ್ರಿ, ಆ ಕಂಪೌಂಡ್ ಹೊರಗಡೆ ನಿಂತವ್ರು ಏನ್ ಮಾಡ್ತಾರೆ, ಓಡಿ ಹೋಗಿ ಬಿಡ್ತಾರೆ. ಬಟ್ ಮೈ ಫ್ರೆಂಡ್ ಅಂಡ್ ಐ ಹ್ಯಾಡ್ ಟು ಸಿಟ್ ಸ್ಟಿಲ್ ಫಾರ್ ನಿಯರ್ಲಿ 2 hours. ಅವಾಗ ಕಪಿಲ್ ದೇವ್ ಹೇಳ್ತಾರೆ, ನಾನು ಮತ್ತು ನನ್ನ ಸ್ನೇಹಿತ ಗಿಡವನ್ನು ಏರಿದ್ವಲ್ಲ, ನಾವು ಆ ಟೀ ಪಾರ್ಟಿ ಮುಗಿಯುವವರೆಗೂ ಕೂಡ, ಸೊ 2 ಗಂಟೆ ತನಕ the two fortunate ones who had been outside ran away, but my friend and I had to sit still for nearly 2 hours till the tea party ended. ಆ ಪಾರ್ಟಿ ಮುಗಿಯುವವರೆಗೂ ಕೂಡ 2 ಗಂಟೆ ತನಕ ನಾನು ಮತ್ತು ನನ್ನ ಸ್ನೇಹಿತರಲ್ಲಿ ಕೂತಿದ್ವಿ, ಆ ಗಿಡದಲ್ಲಿ ನಾವು ಹೋಗಿ ಮೇಲ್ಗಡೆ ಕುಂತಿದ್ವಿ. That was the day I discovered the rash that papaya sap can cause. ಅವಾಗ ನನಗೆ ಗೊತ್ತಾಯ್ತು, ಪಪ್ಪಾಯ ಹಣ್ಣು ತಿನ್ಲಿಕ್ಕೆ ಹೋದ್ರು ನಮ್ಗೆ ಇಷ್ಟೊಂದು ಏನಾಗ್ತಿತ್ತು, ಇಷ್ಟೆಲ್ಲ ಕಾರಣಕ್ಕೆ ಒಂದು ಎಡೆ ಮಾಡಿ ಕೊಟ್ಟಿತ್ತಲ್ಲ ಅಂತ ಏನಿತ್ತು, ಈ ಪಪ್ಪಾಯಿಂದ ಅನ್ನನ್ನು ತಿನ್ಬೇಕಂತ ಆಸೆ ಇಟ್ಕೊಂಡಿದ್ವಿ, ಬಟ್ ಇಷ್ಟು ಕಷ್ಟ ಅನುಭವಿಸ್ಬೇಕಾಯ್ತಲ್ಲ ಅನ್ನೋದು ಯಾರಿಗೆ ತಿಳಿತದ, ಕಪಿಲ್ ದೇವರಿಗೆ ತಿಳಿತದ. ದಟ್ ವಾಸ್ ದ ಡೇ ಐ ಡಿಸ್ಕವರ್ಡ್ ದ ರ್ಯಾಶ್ ದಟ್ ಪಪ್ಪಾಯ ಸ್ಯಾಪ್ ಕ್ಯಾನ್ ಕಾಸ್ ಅಂತ ಇಲ್ಲಿ ಹೇಳ್ತಾರೆ. ಸೊ ದೆನ್ ನೆಕ್ಸ್ಟ್ ಒನ್, ಇಲ್ಲಿ ಸೆಕೆಂಡ್ ಪ್ಯಾರಾ ಮುಗಿತ್ತು, ಥರ್ಡ್ ಪ್ಯಾರಾ ಮುಗಿತ್ತು, ದೆನ್ ಫೋರ್ತ್ ಒನ್. I had a hard time explaining it to my mother, but I got even the next day when our neighbor went to Delhi for a couple of days. She had 92 pomegranates on the tree in her garden. She counted them every day because she knew we were up to mischief as soon as her back was turned. We took down all 92 at whatever we could and distributed the rest. ಏನಂತಾರೆ, all 92 at
whatever we could and distributed the rest. I remember the walloping I got from my mother when she was told about it on the neighbor's return. Now that very lady with great pride and affection tells anyone who cares to listen how I had taken 92 pomegranates from her garden and left the seeds behind. ಓಕೆ, ಈ 4ನೇ ಪ್ಯಾರಾವನ್ನು ಜಸ್ಟ್ ಏನು ಮಾಡಿದ್ದೀನಿ, ರೀಡ್ ಮಾಡಿದ್ದೀನಿ. ಇದರ ಎಕ್ಸ್ಪ್ಲನೇಷನ್ ಅನ್ನು ಏನು ಮಾಡ್ತೀನಿ, ಮುಂದಿನ ಒಂದು ತರಗತಿಯಲ್ಲಿ ಏನು ಮಾಡೋಣ, ಇದರ ಒಂದು ಎಕ್ಸ್ಪ್ರೆಷನ್ ಅನ್ನ ನೋಡೋಣ. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ 2ನೇ ಪ್ಯಾರಾಗ್ರಾಫ್ ನೋಡಿದ್ವಿ, 3ನೇ ಪ್ಯಾರಾಗ್ರಾಫ್ ಅನ್ನ ಏನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಈ ಒಂದು ತರಗತಿಯನ್ನ ಏನು ಮಾಡೋಣ, ಇಲ್ಲಿ ಏನು ಮಾಡೋಣ, ಮುಗಿಸೋಣ. ಮುಂದಿನ ಅವಧಿಯಲ್ಲಿ ಇದೇ ಒಂದು ಲೆಸನ್ ಯಾವುದು, ಪಾಯಿಂಟ್ ಬಿಗಿನಿಂಗ್ಸ್ ಅನ್ನ ಏನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.